ಹಲೋ ಎವ್ರಿವನ್, ವೆಲ್ಕಮ್ ಟು ಯಾನಿ ಕಿಚನ್. ಮಂಗಳೂರು ಸ್ಟೈಲ್ ಗೋಳಿ ಬಜೆ ಮಾಡೋದು ಹೇಗೆ ಅಂತ ನೋಡುವ. ಅದಕ್ಕೆ ನಾನು ಸ್ವಲ್ಪ ಮೊಸರು, ಈಗ 1 ಕಪ್ಪಷ್ಟು ನಾನು ಮೈದಾ ಹಿಟ್ಟು ತಗೊಂಡೆ. ಇಲ್ಲಿ ಅದಕ್ಕೆ ಅರ್ಧ ಕಪ್ಪಷ್ಟು ಮೊಸರು ತಗೊಂಡು, ಅಥವಾ ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ತಗೊಳ್ಳಿ. ನೀರುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಕರಿಬೇವು, ಜೀರಿಗೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಗಟ್ಟಿ ಅಂದರೆ ನಾವು ಎಣ್ಣೆಯಲ್ಲಿ ಬಿಡಲಿಕ್ಕೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿಯನ್ನಾಗಿ ಮಾಡಿಸ್ಕೊಳ್ಬೇಕಾಗ್ತದೆ. ನಾನು ಉಪ್ಪು, ಜೀರಿಗೆ, ಸಕ್ಕರೆ ಸ್ವಲ್ಪ, ತೆಂಗಿನಕಾಯಿ ತುರಿ ತುಂಬ ಹಾಕಿದ್ದೇನೆ. ಸ್ವಲ್ಪ ನಾನು ಇಲ್ಲಿ ಸ್ಯಾಂಪಲ್ಗೆ ಇಟ್ಟಿದ್ದೆ. ಹಸಿಮೆಣಸಿನಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೇನೆ. ಸ್ವಲ್ಪ ನಾನು ಮಾಡಿದಂತಹ ಮಿಕ್ಸರ್ ತೆಳುವಾಗಿದೆ, ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕದು. ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಳ್ಳಿ. ಹಾಕಿ ಒಂದು ಅರ್ಧ ಗಂಟೆ ಅದನ್ನಾಗಿ ನೆನೆಯಲಿಕ್ಕೆ ಬಿಡಬೇಕು. ಸ್ವಲ್ಪ ಅರ್ಧ ಗಂಟೆ ಅಲ್ಲ, ಒಂದು 15 ನಿಮಿಷ ಸಾಕು. 15 ನಿಮಿಷ ಸಾಕು. ನಾವು ಅಡುಗೆ ಸೋಡಾ ಹಾಕಿದ್ದೇವಲ್ಲ, ಅದರಿಂದಾಗಿ 15 ನಿಮಿಷ ಸಾಕು. ಇನ್ನು ಹೋಟೆಲ್ ಸ್ಟೈಲ್ ಮಾಡಲಿಕ್ಕೆ ಕೆಲವರು ಉದ್ದಿನ ಬೇಳೆ ನಾವು ಗ್ರೈಂಡ್ ಮಾಡಿ ಹಾಕ್ತೇವಲ್ಲ, ಅದರ ಬದಲಿಗೆ ಅದರ ಪುಡಿ ಕೂಡ ಹಾಕ್ಕೊಳ್ಬೋದು. ಬಟ್ ನಾನಿಲ್ಲಿ ಹಾಕಲಿಲ್ಲ. ಹಾಕಿದರೂ ಒಳ್ಳೆಯದಾಗ್ತದೆ ನೋಡಿ. ಕ್ರಿಸ್ಪಿಯಾಗಿ ಒಳ್ಳೆಯದಾದ ಒಂದು ಮಂಗಳೂರು ಸ್ಟೈಲ್ ಗೋಳಿ ಬಜೆ ರೆಡಿಯಾಗಿದೆ. ಟ್ರೈ ಮಾಡಿ. ಥ್ಯಾಂಕ್ ಯು.